ಹೀಗಿರುತ್ತೆ ಇಲ್ಲಿ ತೋಟಕ್ಕೆ ಬಂದಾಗ. ನಮ್ಮದು ಇದೇ ಥರ ಊಟ ಮಾಡಬೇಕು. ಇಟ್ಟಿದ್ದೀನಿ ಇಲ್ಲಿ ಚಂದ ಮಾಡಿ, ಎಷ್ಟು ಚಂದ ಈ ಥರ ಗೂಡ ನೋಡಿ. ಹೂಗೆಲ್ಲ ಚಂದವಾಗಿ ಬನ್ನಿ ಬಿದ್ದಿದೆ ಅಂತ ಹೇಳಿ ನನ್ನ ಹಿಂದೆನೇ ಬರ್ತಾ ಇದ್ದಾರೆ. ನಾನೇನು ತಿಂಡಿ ತಗೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ತಿನ್ನೋಕ್ಕೆ. ಎಲ್ರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನನ್ನ ವಿಡಿಯೋನ ಯಾರಾದರೂ ಮೊದಲೇ ಸಲ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂತಹ ಬೆಲ್ ಐಕಾನ್ ಒತ್ತಿ. ನಾನು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಆವಾಗ ನೀವು ಆರಾಮಾಗಿ ವಿಡಿಯೋನ ನೋಡ್ಬೋದು. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಬನ್ನಿ ಇವತ್ತಿನ ಲಾಗ್ ಏನು ಅಂತೇಳಿ ನೋಡುವ. ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ಸಂಕಷ್ಟಿ ದಿನ ನಮ್ಮೂರು ದೇವಸ್ಥಾನದಲ್ಲಿ ದೀಪೋತ್ಸವ ಇರುತ್ತೆ. ಹಾಗಾಗಿ ಬೆಳಿಗ್ಗೆನೇ ಗೊಂಡೆ ಹೂವು ಕೊಯ್ಯುವ ಅಂತ ಹೇಳಿ ಬಂದಿದ್ದೀನಿ. ಗೊಂಡೆ ಹೂವನ್ನ ಕೊಯ್ದು ಮಾಲೆ ಮಾಡಬೇಕು. ಹಾಗಾಗಿ ಬೆಳಿಗ್ಗೆ ಟೈಮ್ ಇತ್ತು. ಸೊ ಬಂದಿದ್ದೀನಿ. ಗೊಂಡೆ ಹೂವನ್ನ ತುಂಬ ಅರಳಿದೆ. ಎಷ್ಟಾಗುತ್ತೋ ಅಷ್ಟನ್ನು ಕೊಯ್ದು ಮಾಲೆ ಮಾಡಬೇಕು. ಸೊ ಚೆನ್ನಾಗಿರುವಷ್ಟನ್ನು ಕೊಯ್ದು ಮಾಲೆ ಮಾಡಿಬಿಟ್ಟು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿ ಕೊಟ್ಟಬೇಕು. ಅವರು ರೆಡಿ ಮಾಡಬೇಕಿದ್ರೇ ಹೋಗಿ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ಸಂಜೆ ಒಂದು 6 ಗಂಟೆಗೆ ಕೊಟ್ಟರು ಕೂಡ ಅವರು ಕಟ್ತಾರೆ. ಅಂದರೆ ಎಲ್ಲಿ ಬೇಕೋ ಅಲ್ಲಿ ಹಾಕ್ತಾರೆ ಅವರು. ಆದರೆ ಅದಕ್ಕಿಂತ ಮುಂಚೆ ತೆಗೆದು ಮಾಲೆ ಮಾಡಬೇಕಲ್ಲ. ಹಾಗಾಗಿ ಬೆಳಿಗ್ಗೆನೇ ಬಂದಿದ್ದೀನಿ. ತುಂಬ ಅರಳೋಗಿದೆ ಅಂದರೆ ಫುಲ್ಲಾಗಿ. ಇವಾಗ ಸ್ವಲ್ಪ ಇವತ್ತು ಇಬ್ಬನಿ ಬಿದ್ದಿರೋದ್ರಿಂದ ಮಂಜಾಗಿದೆ. ಸೊ ಈ ಥರ ಮಂಜಾಗಿ ಬಿದ್ದಿದೆ. ಸೊ ಬನ್ನಿ ಗೊಂಡೆ ಹೂವನ್ನ ಎಷ್ಟು ಸಿಗುತ್ತಂತ ನೋಡುವ. ಗೊಂಡೆ ಹೂವನ್ನ ಕೊಯ್ದುಬಿಟ್ಟು ಸೊ ನೆಕ್ಸ್ಟ್ ಬಾಕಿ ಕೆಲಸ ಏನಿರುತ್ತೆ ಅಂತ ಹೇಳಿ. ಸೊ ಬನ್ನಿ. ಇಬ್ಬನಿಯಿಂದ ಇವತ್ತು ಫುಲ್ಲಾಗಿ ಇಬ್ಬನಿ ಬಿದ್ದಿದೆ ನೋಡಿ. ಹೂಗೆಲ್ಲ ಚಂದವಾಗಿ ಇಬ್ಬನಿ ಬಿದ್ದಿದೆ ಅಂತ ಹೇಳಿ. ಸೊ ಈ ಹೂವು ದೀಪಾವಳಿಗೆ ಈ ಕಡೆದು ಗೊಂಡೆ ಹೂಕ್ಕೆ ಅರಳಿಲ್ಲಾಗಿತ್ತು. ಈ ಕಡೆದು ಅರಳಿತ್ತು. ಈ ಕಡೆದು ಫುಲ್ಲಾಗಿ ಅರಳಿನೂ ಬಾಡೋಯ್ತು. ಸ್ವಲ್ಪ ಹೂವನ್ನ ಬೀಜಕ್ಕೆ ಇಟ್ಕೊಂಡಿದ್ದೀನಿ ತೆಗೆದು. ಹಾಗೆ ಈ ಕಡೆದು ನೆಕ್ಸ್ಟ್ ಸ್ವಲ್ಪ ಒಂದು ತಿಂಗಳ ಬಿಟ್ಟು ನೆಟ್ಟಿದ್ದಾಗಿತ್ತು. ಅದು ಕಾರ್ತಿಕಕ್ಕೆ ಕರೆಕ್ಟಾಗಿ ಅರಳಿತು. ಫುಲ್ ಅರಳಿದ ಮಾತ್ರನ ತೆಗಿತಾ ಇದ್ದೀನಿ. ಬಾಕಿದನ್ನು ಹಾಗೆ ಬಿಡ್ತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ಯಾವಾಗಾದರೂ ಮತ್ತೆ ಎಲ್ಲಾದರೂ ಕಾರ್ತಿಕ ಇರುತ್ತಲ್ವ, ಮತ್ತು ಅಮಾವಾಸ್ಯೆ ದಿನ ಹುಲಿಯಪ್ಪಂಗೂ ಕೂಡ ಕಾರ್ತಿಕ ನಡೆಯುತ್ತೆ. ಆದರೆ ಅಲ್ಲಿನೂ ಕೂಡ ಹೋಗಿ ಹೂವನ್ನ ಕೊಡಬಹುದು. ಹಾಗಾಗಿ ಫುಲ್ ಅರಳಿದ ಮಾತ್ರ ತೆಗಿತಾ ಇದ್ದೀನಿ. ತೆಗೆದಿಟ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ನೋಡಬೇಕು. ಇದು ಒಣಗಿ ಹೋಗಿರುವಂಥ ಗೊಂಡೆ ಹೂವು ಬೀಜಕ್ಕೆ ಇಟ್ಕೊಂಡಿದ್ದೀನಿ. ಅದನ್ನು ಮಾಲೆ ಮಾಡಿಲ್ಲ. ಇದನ್ನು ಈಗ ಮಾಲೆ ಮಾಡಬೇಕು. ನಮ್ಮ ಮನೆಯಲ್ಲಿ ಇವತ್ತಿನ ಬೆಳಗಿನ ತಿಂಡಿ ಸೌತೆಕಾಯಿ ಕಡುಬಾಗಿರುತ್ತೆ. ಸೌತೆಕಾಯಿ ಕಡುಬು ಮಾಡಿದ್ದನ್ನು ನಾನು ನಿನ್ನೆ ಲಾಗಲ್ಲಿ ಹಾಕಿದ್ದಾಗಿತ್ತು. ಇವತ್ತೇ ಕಡುಬೆಲ್ಲ ರೆಡಿಯಾಗಿದೆ. ಇವಾಗ ತಿನ್ನೋದೊಂದೇ ಬಾಕಿ. ಓಪನ್ ಮಾಡಿ ನೋಡುವ ಹೇಗಾಗಿದೆ ಅಂತ ಹೇಳಿಬಿಟ್ಟು. ಏನಿಲ್ಲ, ನಾರ್ಮಲಾಗಿ ದೀಪಾವಳಿ ಹಬ್ಬಕ್ಕೆ ಹೇಗಾಗಿದೆಯಲ್ಲ ಸೇಮ್ ಅದೇ ರೀತಿಯಾಗಿ ಇರುತ್ತೆ. ಅದನ್ನು ಬೇರೆ ಎಲೆಯಲ್ಲಿ ಮಾಡಿದ್ರಾಗಿತ್ತು. ಇದನ್ನು ಬಾಳೆ ಎಲೆ ಮೇಲೆ ಮಾಡಿದ್ದೀವಿ, ಅಷ್ಟೇ ಡಿಫ್ರೆನ್ಸು. ಬಾಳೆ ಎಲೆ ಮೇಲೆ ತುಂಬ ದೊಡ್ಡದಾಗಿ ಸೌತೆಕಾಯಿ ಕಡುಬನ್ನು ನಾವು ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಸೌತೆಕಾಯಿ ಕಡುಬು. ಈ ಥರ ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಏನಾದರೂ ಕೆಲಸಕ್ಕೆಲ್ಲ ಹೋದ್ರಂತೂ ತುಂಬ ಬೇಗ ಹಸಿವಾಗ್ಬಿಡುತ್ತೆ ಸೌತೆಕಾಯಿ ಕಡುಬು ಮಾಡಿ ತಿನ್ಕೊಂಡಿದ್ರೆ. ಯಾಕಂದರೆ ಅಷ್ಟು ಬೇಗ ಅದು ಜೀರ್ಣ ಆಗಿಬಿಡುತ್ತೆ. ಮನೆಯಲ್ಲೇ ಇದನ್ನು ಮಾಡ್ಕೊಂಡು ತಿಂದರೆ ಓಕೆ ಅನಿಸುತ್ತೆ. ಇಲ್ಲಾಂದರೆ ಕೆಲಸಕ್ಕೆಲ್ಲ ಹೋಗಬೇಕಿದ್ರೆ, ಹೆವಿ ಕೆಲಸಕ್ಕೆಲ್ಲ ಹೋಗಬೇಕಿದ್ರೆ ಸೌತೆಕಾಯಿ ಕಡುಬು ಮಾಡಿದ್ದು ಅಂತಂದರೆ ಬೇಗ ಹಸಿವಾಗ್ಬಿಡುತ್ತೆ. ಸೊ ತುಂಬ ಮೆದುವಾಗಿ ತುಂಬ ಟೇಸ್ಟಿಯಾಗಿ ಆಗಿರುತ್ತೆ ಇದು. ಸೊ ಸೌತೆಕಾಯಿ ಕಡುಬು ಜೊತೆಗೆ ತಿನ್ನೋಕ್ಕೆ ತೆಂಗಿನಕಾಯಿ ರಸನ ಮಾಡ್ಕೊಂಡಿದ್ವಿ. ಜಸ್ಟ್ ತೆಂಗಿನಕಾಯಿನ ಮತ್ತು ಸಕ್ಕರೆ ಅಥವಾ ಬೆಲ್ಲ ಯಾವ್ದು ಹಾಕಿದ್ರೂ ಅಡ್ಡಿಲ್ಲ. ನಾವಿಲ್ಲಿ ಸಕ್ಕರೆ ಹಾಕ್ಕೊಂಡಿರ್ತೀವಿ. ಸಕ್ಕರೆನ ಹಾಕಿಬಿಟ್ಟು ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಆಯಿತು. ಅದ್ರ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಸೊ ಬೆಳಗಿನೆಲ್ಲ ಕೆಲಸ ಮುಗೀತು. ಪಾತ್ರೆ ತೊಳೆದಾಯಿತು, ಕೊಟ್ಟಿಗೆ ಸಗಣಿನೂ ಒಗೆದಾಯಿತು. ಹಾಗೆ ಕರುಗಳಿಗೆಲ್ಲ ಹುಲ್ಲು ಹಾಕಿ ಮಧ್ಯಾಹ್ನದ ಅಡುಗೆ ಮುಗಿಸಿದ್ವಿ. ಫ್ರೆಶ್ ಅಪ್ ಆದೆ. ಸ್ವಲ್ಪ ತಲೆಗೆಲ್ಲ ಇವತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ, ತಲೆ ಸ್ನಾನ ಮಾಡಬೇಕು ಅಂತ ಹೇಳಿ. ಸೊ ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಗೊಂಡೆ ಹೂವನ್ನ ಮಾಲೆ ಮಾಡಬೇಕು. ಅದನ್ನು ಮಾಲೆ ಮಾಡಿಬಿಟ್ಟು ನೆಕ್ಸ್ಟು ತೋಟಕ್ಕೆ ಹೋಗೋದು. ಸೊ ಸ್ವಲ್ಪ ಬೆಳಗ್ಗೆನೇ ತೆಗೆದಿಟ್ಟಿದ್ನಲ್ಲ ಅದನ್ನು ಇವಾಗ ಮಾಲೆ ಮಾಡೋದು.
ಮಾಲೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಜಾಸ್ತಿ ಉದ್ದವಾಗಿ ಮಾಲೆ ಮಾಡಬೇಕಾ ಅಥವಾ ಗಿಡ್ಡಾದ ಮಾಡಬೇಕಾ ಅಂತಲೇ ಹೊಳಿತಾ ಇಲ್ಲ. ಯಾಕಂದರೆ ಫುಲ್ ಒಂದೇ ಮಾಲೆ ಮಾಡಿಬಿಟ್ರೆ ಅಲ್ಲಿ ಕಟ್ಟಲಿಕ್ಕೂ ಕೂಡ ಕಷ್ಟ ಆಗಿಬಿಡತ್ತೆ. ಯಾಕಂದರೆ ಮಧ್ಯದಲ್ಲಿ ಕಟ್ ಮಾಡಿದ್ರೂ ದಾರ ಸಿಗೋದಿಲ್ಲ ಎಲ್ಲಾದರೂ ಕಟ್ಟೋಕ್ಕೆ. ಹಾಗಾಗಿ ಒಂದು ಪ್ಲ್ಯಾನ್ ಮಾಡಿದೆ, ಒಂದೊಂದು ಮಾರಿಂದು ಒಂದೊಂದು ಮಾಡುವ ಅಂತ ಹೇಳಿಬಿಟ್ಟು. ಯಾಕಂದರೆ ಬೇಕಿದ್ರೆ ಅದನ್ನು ನೆಕ್ಸ್ಟು ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಳ್ಬೋದು. ಜಾಸ್ತಿನೇ ನಾವು ಉದ್ದ ಮಾಡಿದ್ರೂ ಕೂಡ ಅಲ್ಲಿ ನೆಕ್ಸ್ಟ್ ಕಟ್ ಮಾಡೋಕ್ಕಾಗಲಿರಲಿ ಅಥವಾ ನನಗೂ ಮಾಲೆ ಮಾಡೋಕ್ಕೆ ಅದು ದಾರದಿಂದ ಫುಲ್ ಎಳಿತಾ ಹಿಂಗೆ ಮಾಡಬೇಕಾಗತ್ತೆ. ನನಗೂ ಈಸಿ ಆಗುತ್ತೆ ಮಾಡಲಿಕ್ಕೆ, ಮತ್ತು ಅಲ್ಲಿ ಕಟ್ಟೋರಿಗೂ ಕೂಡ ಅದು ಎಷ್ಟು ಉದ್ದ ಬೇಕೋ ಅಷ್ಟು ಆರಾಮಾಗಿ ಕಟ್ಬೋದು ಅಂತ ಹೇಳಿಬಿಟ್ಟು ಒಂದೊಂದು ಮಾರಿಂದ ಹಾಕೋದು ಸ್ಟಾರ್ಟ್ ಮಾಡಿದ್ದೀನಿ. ಇದು ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ದೆ. ಇದು ನಾನು ಫಸ್ಟ್ ಏನು ಅಂದ್ಕೊಂಡಿದ್ದೆ ಅಂದರೆ ಕೆಂಪು ಕಲರ್ದು ಒಂದು ಹಾಕಿಬಿಟ್ಟು ಮತ್ತು ಹಳದಿ ಕಲರ್ದು ಒಂದು ಗೊಂಡೆವನ್ನು ಹಾಕಿಬಿಟ್ಟು ಈ ಥರ ಮಾಡುವ ಅಂತೇಳಿ ಅಂದ್ಕೊಂಡೆ. ಆದರೆ ನನಗೆ ನೆಕ್ಸ್ಟ್ ಊಟ ಎಲ್ಲ ತಗೊಂಡು ತೋಟಕ್ಕೆ ಹೋಗಬೇಕಿತ್ತು. ಹಾಗಾಗಿ ಬೇಗ ಬೇಗ ಮಾಡುವ ಅಂತ ಹೇಳಿ ಕೈ ಸಿಕ್ಕಿರೋದನ್ನು ಹೂವನ್ನು ತಗೊಂಡು ಮಾಲೆನ ಮಾಡ್ತಾ ಇದ್ದೀನಿ. ನಿಜ ಹೇಳಬೇಕಂದ್ರೆ ಈ ಥರ ಹೂಗಳನ್ನು ನಾನು ದೇವರಿಗೆ ಕೊಡ್ತಾ ಇದ್ದೀನಿ. ನಮ್ಮ ಮನೆಯಿಂದ ನಾವೇ ಮಾಡಿ ಬೆಳೆಸಿದಂಥ ಹೂವನ್ನ ಹೋಗಿ ದೇವರಿಗೆ ಕೊಡ್ತಾ ಇದ್ದೀವಿ ಅಥವಾ ದೇವ್ರ ಪೂಜೆಗೆ ನಾವು ಹೋಗಿ ಕೊಡ್ತಾ ಇದ್ದೀವಿ ಅಂತಂದರೆ ತುಂಬ ಖುಷಿ ಆಗುತ್ತೆ. ದುಡ್ಡು ಕೊಟ್ಟು ಯಾರು ಬೇಕಾದ್ರೂ ಕೂಡ ತರ್ಬೋದು, ಅದು ಎಷ್ಟು ಬೇಕಾದ್ರೂ ಕೂಡ ತರ್ಬೋದು. ಆದರೆ ನಾವೇ ನಮ್ಮ ಮನೆಯಲ್ಲೇ ನೆಟ್ಟು ಆ ದೇವರಿಗೆ ಪೂಜೆಗೆ ನಾವು ಕೊಡ್ತಾ ಇದ್ದೀವಿ ಅಂದರೆ ಅದರಂಥ ಖುಷಿ ಮತ್ತು ಎಲ್ಲೂ ಸಿಗೋದಿಲ್ಲ. ಯಾಕಂದರೆ ದುಡ್ಡು ಕೊಟ್ಟರೆ ಎಷ್ಟು ಬೇಕಾದರೂ ಹೂವು ತರ್ಬೋದು, ಯಾವ ಥರದ್ದು ಬೇಕಾದರೂ ಹೂವನ್ನ ತರ್ಬೋದು. ಆದರೆ ಮನೆಯಲ್ಲೇ ಮಾಡಿ ಅದನ್ನು ಹೋಗಿ ಕೊಡೋದ್ರಲ್ಲಿ ಅದು ಖುಷಿನೇ ಬೇರೆ ಥರ ಆಗಿರುತ್ತೆ. ಮತ್ತು ನಮಗೆ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಪ್ರತಿ ವರ್ಷವೂ ಕೂಡ ನಾನು ಹೋಗಿ ದೇವ್ರ ಹತ್ರ ನಮ್ಮ ಮನೆಯಲ್ಲೇ ಆದಂಥ ಹೂಗಳನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟು ಒಂದೊಂದು ವರ್ಷನ ಹೂವು ಅಷ್ಟು ಅರಳು ಹೋಗಿರುತ್ತೆ. ಆದರೆ ಈ ಸಲ ಸದ್ಯಕ್ಕೆ ದೀಪಾವಳಿ ಎಷ್ಟಿತ್ತು ಹೂವು ಅಷ್ಟೇ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿನೇ ಇದೆ ಹೂಗಳನ್ನು. ಅದನ್ನೆಲ್ಲ ಸ್ವಲ್ಪ ಕೊಯ್ದು ಇನ್ನೂ ಇತ್ತು, ಕೊಯ್ದು ಮಾಲೆ ಮಾಡಲಿಕ್ಕೆ ಟೈಮ್ ಸಿಗಬೇಕಾಯಿತು. ಕೊಯ್ದಷ್ಟೇ ಅಲ್ಲ, ಮಾಲೆನೂ ಮಾಡಬೇಕು. ಹಾಗೆ ಹೂವನ್ನಷ್ಟು ಕೊಯ್ದುಬಿಟ್ಟು ದೇವಸ್ಥಾನದಲ್ಲಿ ಹೋದ್ರೆ ಅಲ್ಲಿ ಯಾರಾದರೂ ಮಾಡ್ತಾರೆ ಅಂತಂದರೆ ಅದು ಸಾರ್ವಜನಿಕ ದೇವಸ್ಥಾನ, ಅಲ್ಲಿ ಯಾರೂ ಕೂಡ ಮಾಡೋದಿಲ್ಲ. ನಮ್ಮ ಮನೇಲಿ ಎಷ್ಟು ಮಾಡ್ಕೊಂಡು ಹೋಗೋಕ್ಕಾಗುತ್ತೋ ಅಷ್ಟು ಮಾಡಿ ಹೋಗಿ ಮಾಲೆನ ಹೋಗಿ ಕೊಟ್ಟರೆ ಅಲ್ಲಿ ಯಾರಾದರೂ ಇರ್ತಾರೆ, ಇಲ್ಲಾಂತಂದ್ರೆ ನಾವೇ ಕೂಡ ಹಾಕ್ಬೋದು. ಇಲ್ಲಾಂತಂದ್ರೆ ಅಲ್ಲಿ ಯಾರಾದರೂ ಇರ್ತಾರೆ, ಅವ್ರ ಹತ್ರ ಕೊಟ್ಟರೆ ಯಾರು ಬೇಕಾದ್ರೂ ಕೂಡ ಹಾಕ್ತಾರೆ. ನಾವೂ ಹಾಕ್ಬೋದು, ಅಲ್ಲಿ ಇದ್ರವ್ರ ಹತ್ರನೂ ಕೊಟ್ಟು ಯಾರು ಬೇಕಾದರೂ ಕೂಡ ಮಾಲೆನ ಹಾಕ್ತಾರೆ. ಮಾಲೆ ಅಂತಲ್ಲ, ಯಾವುದೇ ರೀತಿಯಂಥ ಹೂ ಕೊಟ್ಟರು ಕೂಡ ಅದನ್ನು ಹಾಕ್ತಾರೆ. ಯಾಕಂದರೆ ನಮ್ಮೂರಿನ ದೇವಸ್ಥಾನಕ್ಕೆ ನಾವೇ ಹೋಗಿ ಮಾಡ್ಕೊಂಡಿಲ್ಲ ಅಂತಂದರೆ ಹೇಗೆ, ಮತ್ತು ನಾವೇ ಹೂಗಳನ್ನು ಮನೇಲಿ ಇದ್ರೂ ಕೂಡ ತಗೊಂಡು ಹೋಗಿಲ್ಲ ಅಂತಂದರೆ ಹೇಗೆ. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ದೇವ್ರ ಸೇವೆನ ನಾವು ಮಾಡೋದು. ಹಾಗೆ ಈ ಥರ ಗೊಂಡೆ ಹೂನ ನಿಮಗೇನಾದರೂ ಬೇಕು ಅಥವಾ ನೀವು ಮನೇಲಿ ಹೇಗೆ ಮಾಡಬೇಕು ಅಂತೇಳಿ ತುಂಬ ಜನ ಕ್ವಶನ್ನ ನಂಗೆ ಕೇಳಿದ್ರಿ. ಹಾಗೆ ತುಂಬ ಜನಗೂ ಅನಿಸಿರುತ್ತೆ ಈ ಗೊಂಡೆ ಹೂನ ಚೆನ್ನಾಗಾಗಿದೆ, ನೀವು ಎಲ್ಲಿಂದ ತಂದಿದ್ರಿ ಏನು ಅಂತೇಳಿ. ಏನು ಬೇಡ, ನೀವು ಪೇಟೆಗೆ ಹೋದಾಗಲೂ ಕೂಡ ಅಥವಾ ಸಿಟಿಯಲ್ಲಿ ಮಾರ್ಕೆಟಲ್ಲೆಲ್ಲ ಈ ಥರ ಗೊಂಡೆ ಹೂವನ್ನ ಕಾಮನ್ ಆಗಿ ಎಲ್ಲ ಕಡೆಯೂ ಸಿಗುತ್ತೆ. ಅದೇ ಹೂವನ್ನ ನೀವು ದುಡ್ಡು ಕೊಟ್ಟು ತಂದಿರ್ತೀರಲ್ವ ಮನೆಗೆ, ಅಥವಾ ಯಾವುದಾದ್ರು ಹಬ್ಬಕ್ಕಾಗಿರಲಿ ಏನಕ್ಕಾದರೂ ನೀವು ತಂದಿರ್ತೀರಲ್ವ, ಅದೇ ಹೂವನ್ನ ಬಿಸಿಲಿಗೆ ಕರೆಕ್ಟಾಗಿ ಒಣಗಿಸಿ ಇಟ್ಕೊಳ್ರಿ. ಮುಂದಿನ ವರ್ಷಕ್ಕೆ ನೀವು ಹಾಕಿರಿ. ಇಲ್ಲಾಂತಂದರೆ ಇವಾಗಲೇ ಕೂಡ ನಿಮ್ಮ ಮನೇಲಿ ನೀರು ಜಾಸ್ತಿ ಇದೆ ಅಂತಂದರೆ ಹಾಕಿರಿ, ಖಂಡಿತವಾಗ್ಲೂ ಕೂಡ ಇದೇ ರೀತಿ ಹೂವೂ ಆಗುತ್ತೆ. ನಾವು ಕೂಡ ಪ್ಯಾಟರ್ನ್ ತಂದಿರುವಂಥ ಹೂವನ್ನೇ ಬೀಜಕ್ಕೆ ಇಟ್ಕೊಂಡೆ ಈ ಥರ ಮಾಡಿರೋದಾಗಿತ್ತು. ಪ್ರತಿ ವರ್ಷವೂ ಕೂಡ ಇದೇ ಥರ ಆಗತ್ತೆ. ಅಂದ್ರೆ ಅರ್ಧದಷ್ಟು ಹೂವನ್ನ ಈ ಥರ ಆಗುತ್ತೆ, ಇನ್ನು ಅರ್ಧದಷ್ಟು ಬೀಜನೇ ಈ ಥರ ಆಗೋದಿಲ್ಲ. ಯಾಕಂದರೆ ಪ್ರತಿ ವರ್ಷವೂ ಕೂಡ ಎಲ್ಲ ಬೀಜನೂ ಕೂಡ ಇದೇ ಥರ ಹೂವು ಆಗುತ್ತೆ ಅನ್ನೋದು ಹೇಳೋಕ್ಕೆ ಬರಲ್ಲ. ನಮ್ಮದು ಕೂಡ ಕೆಲವೊಂದು ಹೂಗಳನ್ನು ನೀವು ನೋಡ್ಬೋದು, ಅಲ್ಲೂ ಒಂದೊಂದೇ ಎಸ್ಲಿಂದೆಲ್ಲ ಹೂವು ಆಗಿದೆ. ಪ್ರತಿಯೊಂದು ಹೂವಿಂದು ಕೂಡ ಬೀಜದ್ದು ಕೂಡ ಇದೇ ಥರ ಹೂವು ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಆದರೆ ಒಂದು 50 ಹೂವನ್ನ ನಾವು ಇಟ್ಕೊಂಡ್ರೆ ಅದರಲ್ಲಿ ಒಂದು 40 ಹೂವು ಬೀಜಗಳದ್ದು ಈ ಥರ ಹೂವು ಆಗುತ್ತೆ, ಇನ್ನು 10ರದ್ದು ಒಂದು ಎಸ್ಲಿಂದು ಆ ಥರದ್ದಾಗತ್ತೆ. ಹಾಗಾಗಿ ಬೀಜಗಳನ್ನು ನೀವೇ ಸಂರಕ್ಷಣೆ ಮಾಡ್ಕೊಳ್ಬೋದು. ಅಂದರೆ ನೀವು ಪ್ಯಾಟರ್ನ್ ತಂದಿರುವಂಥ ಹೂಗಳಿಂದನೇ ನೀವು ಬೀಜಗಳನ್ನು ಇಟ್ಕೊಳ್ಬೋದು ಆರಾಮಾಗಿ. ಟೋಟಲಾಗಿ 5 ಮಾಲೆನ ಮಾಡಿದೆ. 5ನೇ ಮಾಲೆನ ತುಂಬ ಜಾಸ್ತಿ ಉದ್ದನೇ ಆಗೋಯಿತು. ಯಾಕೆಂದರೆ ಇನ್ನೊಂದು ಮಾರಿಂದ ಆಗ್ತಾ ಇರಲಿಲ್ಲಾಗಿತ್ತು. ಅದಕ್ಕೆ ಇದೇ ದಾರಕ್ಕೆ ಮತ್ತು ಸ್ವಲ್ಪ ಗಂಟು ಹಾಕ್ಕೊಂಡು ಉದ್ದ ಮಾಡಿಕೊಂಡು ಸ್ವಲ್ಪ ಉದ್ದ ಮಾಡಿದೆ. ಇನ್ನು ಆದರೂ ಕೂಡ 4 ಗೊಂಡೆ ಹೂವನ್ನ ಜಾಸ್ತಿ ಉಳಿತು. ಅದನ್ನು ಹಾಗೆ ಪಕ್ಕದಲ್ಲಿ ಬೀಜಕ್ಕಂತ ಇಟ್ಟಿದ್ನಲ್ಲ ಅದರೊಳಗೆ ಹಾಕಿಬಿಟ್ಟೆ. ಮತ್ತೆ ಮುಂದೆ ಬೇಡ ಮತ್ತು ಜಾಸ್ತಿನೇ ಉದ್ದ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಟೋಟಲಾಗಿ 5 ಮಾಲೆನ ಮಾಡಿದೆ ನಾನು, ಸಾಕು ಅಂತ ಹೇಳಿಬಿಟ್ಟು. ಇನ್ನೂ ಹೂ ಇತ್ತು, ಅದನ್ನು ತೆಗೆದು ಮಾಲೆ ಮಾಡೋ ತನಕ ಮತ್ತು ನನಗೆ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು 5 ಮಾಲೆನ ಮಾಡಿದೆ. ಮತ್ತೆ ಎಲ್ಲಾದರೂ ಮತ್ತೆ ಕಾರ್ತಿಕ ಇದ್ದಾಗ ಅಥವಾ ಹುಲಿಯಪ್ಪನವರಿಗೆಲ್ಲ ಕಾರ್ತಿಕ ಇರುತ್ತೆ ಅಮಾವಾಸ್ಯೆಗೆ, ಅಲ್ಲೇ ಏನಾದರೂ ಕೊಡೋಕ್ಕಾದರೆ ಹೋಗಿ ಕೊಡ್ಬೋದು ಅಂತ ಹೇಳಿ 5 ಮಾಲೆನ ಮಾಡಿದೆ. ಈ ಮಾಲೆ ಒಂದು ಹಳದಿ ಕಲರಿಂದು ಮತ್ತು ಒಂದು ಕೆಂಪು ಕಲರಿಂದು ಮಿಡ್ಲ್ ಹಾಕಿ ಮಾಡಿದರೆ ಚೆನ್ನಾಗಿ ಕಾಣಿಸ್ತಿತ್ತು ಇನ್ನೂ ಕೂಡ. ಸೊ ಮಾಡೋಕ್ಕಾಗಿಲ್ಲ, ಬೇಗ ಬೇಗ ಮಾಡಬೇಕು ಅಂಥೇಳಿ ಹಾಗೆ ಮಾಡಿದೆ. ಇಟ್ಟಿದ್ದೀನಿ ಚೆಂದ ಮಾಡಿ ಹಲಸಿನಕಾಯಿ ಹಪ್ಪಳ ಸುಟ್ಕೊಂಡು ಹೋಗುವ ಅಂತೇಳಿ ಅಂದ್ಕೊಂಡಿದ್ದೀನಿ. ಇದು ಲಾಸ್ಟ್ ಹಲಸಿನಕಾಯಿ ಹಪ್ಪಳ ಇನ್ನು ಮುಗೀತು, ಮಾಡಿ ಇಟ್ಟಿರೋದನ್ನ ಎಷ್ಟು ದಿನ ಬಂತು.
ಇನ್ನು ಹಲಸಿನಕಾಯಿ ಸೀಸನ್ ಬರುತ್ತಲ್ಲ ಆವಾಗಲೇ ಇನ್ನು ಮಾಡ್ಕೊಳ್ಬೇಕು. ಚೆನ್ನಾಗಿದೆ. ಬೆಂಕಿ ಮೇಲೆ ಇಟ್ಟಿದ್ರಾಗಿತ್ತು ಅಂತಂದರೆ ಫುಲ್ ಪ್ಯಾಕ್ ಮಾಡಿ ಬೆಂಕಿ ಮಾಡ್ತೀವಲ್ಲ ಅದ್ರ ಮೇಲ್ಗಡೆನೇ ಹಲಸಿನಕಾಯಿ ಹಪ್ಪಳನ್ನ ಇಟ್ಕೊಂಡಿದ್ದಾಗಿತ್ತು. ಹಾಗಾಗಿ ಏನು ಹುಳ ಏನು ಬಿದ್ದಿಲ್ಲ ನೋಡಿ. ಚೆನ್ನಾಗಿದೆ ಅಂಥೇಳಿ ಮುಗಿತಾ ಬಂತು. ಇನ್ನಿಷ್ಟೇ ಇರೋದು, ಅದನ್ನು ಇವತ್ತೇ ಫಿನಿಷ್ ಮಾಡುವ. ಈಗ ಎಣ್ಣೆಗೆ ಇಟ್ಟಿದ್ದೀನಿ, ಈಗ ಕರಿಬೇಕು. ಸೊ ಎಷ್ಟು ಚೆಂದಾಗಿದೆ ನೋಡಿ ಹಲಸಿನಕಾಯಿ ಹಪ್ಪಳನ. ಅದನ್ನು ಈಗ ಕವರಲ್ಲಿ ಹಾಕಿ ಕಟ್ಕೊಂಡು ಹೋಗಬೇಕು. ಮನೆಯಲ್ಲೇ ಊಟ ಆಗಿದ್ದಿದ್ರೆ ಏನು ತೊಂದರೆ ಇರ್ತಾ ಇರಲಿಲ್ಲ. ಈಗ ಇದನ್ನು ಕವರಲ್ಲಿ ಹಾಕ್ಕೊಂಡು ತಗೊಂಡು ಹೋಗಬೇಕು. ಹೋಗೋಕ್ಕೆ ಎಲ್ಲ ಕಟ್ಕೊಂಡೆ. ಅನ್ನ, ಸಾಂಬಾರು, ಹಾಲು ಮತ್ತು ಹಪ್ಪಳ ಇಷ್ಟೇ ಇವತ್ತು. ಉಪ್ಪಿನಕಾಯಿ ಕೂಡ ಸಹ ಖಾಲಿಯಾಗಿದೆ. ಅದನ್ನು ಮನೆಯಲ್ಲೇ ಮಾಡಬೇಕಾ ಅಥವಾ ಅಂಗಡಿಯಿಂದ ತಂದ್ಕೊಂಡು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸೊ ಇದನ್ನೆಲ್ಲ ತಂದ್ಕೊಂಡೀಗ ತೋಟಕ್ಕೆ ಹೋಗೋದು. ಯಪ್ಪ, ಇವುಗಳಿಗೆ ನೀರು ಕೊಟ್ಬಿಟ್ಟು ಹೋಗೋದು. ಇಲ್ಲಿ ನೋಡ್ರಿ ಹುಲ್ಲನ್ನ ಹೆಂಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಇವರಿಗೆ ನೀರು ಕೊಟ್ಟು ಇಲ್ಲಿಷ್ಟು ಸಾಕಾಗುತ್ತೆ. ಫುಲ್ ಹಾಕಿದ್ದನ್ನೆಲ್ಲ ಕಾಲಡಿಗೆ ಹಾಕ್ಕೊಳ್ಳಿಕ್ಕೆ ಆಯಿತು ಇವರಿಗೆ. ಮತ್ತು ಸ್ವಲ್ಪ ಹುಲ್ಲನ್ನು ಹಾಕಿದ್ದೇನೆ, ಬಿಳಿ ಹುಲ್ಲನ್ನ, ಅದ್ರ ಅಡಿಗಡಿ ಇದೆ. ಇಷ್ಟು ಸಾಕಾಗತ್ತೆ ಇವರಿಗೆ. ಇವತ್ತು ಸ್ವಲ್ಪ ಬೇಗ ಬಂದು ನೋಡಿದ್ರೆ ಆಯ್ತು. ಓಯ್ ಚಂದು, ಓ ಚಂದು, ನಾನು ಬಂದ ತಕ್ಷಣ ತಿನ್ನೋಕೆ ತರ್ತೀನಿ ಅಂತೇಳಿ ಬಾಯಿಲಿರೋದೆಲ್ಲ ಬಿಟ್ಟು ಬರ್ತಾರೆ ಓಡಿ ಓಡಿ. ಅಲ್ಲನೇ ತಿಂದು ಇಲ್ಲಿ ನೋಡ್ರಿ ಹುಲ್ಲೆಲ್ಲ ಹೆಂಗಿದೆ ಅಂತ ಹೇಳಿ. ತಿನ್ರಿ ಚಂದ ಮಾಡಿ. ಇಲ್ಲಿ ಒಂದು 2 ಲಿಂಬೆ ಸಸಿನ ನೆಟ್ಟಿದ್ವಿ. ಇದನ್ನು ಎಲೆನೂ ಕೂಡ ತಗೊಂಡು ತಿಂತಾರೆ ದನಗಳು. ಈ ಮುಳ್ಳು ಚುಚ್ಚೋದಿಲ್ಲ ಅನ್ಸುತ್ತೆ ಅವರಿಗೆ. ನಮಗೆ ಒಂದೊಂದೇ ಎಲೆ ತೆಗೆದು ತಿಂತಾರೆ. ಈ ಗಿಡಕ್ಕೆ ಎಲೆನೇ ಇಟ್ಟಿಲ್ಲ. ಶೋಮಿ ಇದ್ದಾಳೆ, ಶಂಕುನೂ ಇದ್ದಾಳೆ. ಶೋಮಿ ಸುಂದರಿ ಇವಳ ಅಲ್ಲನೇ. ಎಂತ ಇಲ್ಲ, ಅಯ್ಯೋ ಸಿಟ್ಟು ಬಂತೇನೆ. ಕಾಯಿ ಬಳ್ಳಿ ಎಲ್ಲ ಈ ಥರ ಆಗಿ ಸತ್ತು ಹೋಗಿಬಿಡ್ತು. ನಿನ್ನೆ ಕೊಯ್ದಿರೋದು ಇನ್ನೊಂದು ಬಳ್ಳಿಗಾಗಿತ್ತು. ಅದು ಸ್ವಲ್ಪ ಇದೆ, ಇದು ಫುಲ್ ಹೋಗಿಬಿಟ್ಟಿದೆ. ಇದೆ ಎಲ್ಲ ಇಷ್ಟು ಫುಲ್ ಹಬ್ಬಿತಾಗಿತ್ತು, ನೆಲನೇ ಕಾಣಿಸ್ತಾ ಇರಲಿಲ್ಲ. ಇವಾಗ ಎಲ್ಲ ಎಲೆಲ್ಲ ಅಲ್ಲೇ ಉದ್ರಿ ಸತ್ತೋಯ್ತು. ಅದು ಇಲ್ಲೊಂದಿದೆ. ಇದು ಟೇಸ್ಟ್ ಇರೋದಿಲ್ಲ. ಈ ಸಾಲ್ತಾ ಇದೆಯಲ್ಲ, ಅದು ತಿನ್ನೋಕೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಒಂಥರ ಕುರುಮ್ ಆಗುತ್ತೆ. ಮುಂಚೆ ಎಳೆತಿರ್ಬೇಕಿದ್ರೆ ಅಂತಂದರೆ ಬಳ್ಳಿ ಫುಲ್ ಬೆಳೀತಾ ಇರಬೇಕಿದ್ರೆ ಮಸ್ತುತ್ತಾಗತ್ತೆ. ಇವಾಗ ಅಷ್ಟೊಂದು ಆಗೋದಿಲ್ಲ ಟೇಸ್ಟ್. ಮಧ್ಯಾಹ್ನದ ಊಟದ ತಯಾರಿ ಹೀಗಿರುತ್ತೆ. ಇಲ್ಲಿ ತೋಟಕ್ಕೆ ಬಂದಾಗ ನಮ್ಮದು ಇದೇ ಥರ ಊಟ ಮಾಡಬೇಕು. ಇದು ತಟ್ಟಿ ಮನೆ. ಇಲ್ಲಿ ನೆಲ ಫುಲ್ ಒದ್ದೆ ಇರೋದ್ರಿಂದ ಮೇಲ್ಗಡೆ ಪಾಟ್ ಹಾಕಿ ಹಿಂಗೆ ಮಾಡಿ ನಮ್ಮದು ಊಟ ಮಾಡೋದು. ಈ ತೋಟಕ್ಕೆ ಬಂದಾಗೆಲ್ಲ ನಮ್ಮದು ಊಟ ಹೀಗೆ ಇರುತ್ತೆ. ಊಟ ಎಲ್ಲ ಮುಗ್ಕೊಂಡು ಇವಾಗ ತೋಟಕ್ಕೆ ಹೋಗ್ತಾಯಿದ್ದೀನಿ. ನಾನು ತಿನ್ನೋಕ್ಕೇನೋ ತಂದಿದ್ದೀನಿ ಅಂತ ಹೇಳಿ ಎಲ್ಲರೂ ನನಗೆ ನೋಡ್ತಾ ಇದ್ದಾರೆ. ನನ್ನ ಹಿಂದೆನೇ ಬರ್ತಾಯಿದ್ದಾರೆ. ನಾನೇನೋ ತಿಂಡಿ ತಗೊಂಡು ಹೋಗ್ತಾಯಿದ್ದೀನಿ ಅಂತೇಳಿ ತಿನ್ನೋಕ್ಕೆ. ಊಟ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಹೋಗ್ತಾಯಿದ್ದೀನಿ ತೋಟಕ್ಕೆ. ಕಾಲಿಗೆ ಕ್ಲೀನ್ ಮಾಡಿರೋ ಕಾಲಿಗೆ ಇಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ ಹೇಳಿ. ಇಲ್ಲಿ ಕಾಲಿಗೆ ಮುಚ್ಚೋಗಿತ್ತು, ಅಷ್ಟು ಕಳೆ ಬಂದಿರೋದು. ಇವಾಗ ನೋಡಲಿಕ್ಕೆ ಎಷ್ಟು ಚೆಂದ ಕಾಣಿಸ್ತಿದೆ. ಹಾಗೆ ಇಲ್ಲಿ ಕೆಳಗಡೆ ನೋಡಿ ಫುಲ್ ಮುಚ್ಚೋಗಿದೆ. ತೆಗೆದ್ಮೇಲೆ ಚೆಂದ ಕಾಣಿಸುತ್ತೆ. ಅಷ್ಟು ತೆಗಿಬೇಕು. ಇಲ್ಲೂ ಕೂಡ ಹಾಗೆಯಾ. ಹಾಗೆ ಇಲ್ಲಿ ಶೇಡಿನ ತೆಗೆದಿಟ್ಟಿದ್ರು ಅಮ್ಮ ಮೊನ್ನೆನೆಯ. ಅಲ್ಲಿಗೆ ಕೆಲಸ ಮಾಡಬೇಕಿದ್ರೆ ಸ್ವಲ್ಪ ಸಿಕ್ತು ಅಂತೆ. ಪ್ಯೂವರ್ ಅಲ್ಲ ಇದು, ಸ್ವಲ್ಪ ಅದ್ರ ಕಲರ್ ಇದ್ದಂಗಿತ್ತು. ಒಂದು 4-5 ಉಂಡೆ ಉಂಟು. 5 ಉಂಡೆ ಮಾಡಿ ಇಟ್ಟಿದ್ದಾಳೆ. ಒಣಗಿಸಿ ಗಟ್ಟಿ ಫುಲ್ ಕಲ್ಲುಗುಡ್ಡೆ ಥರ ಆಗೋಗಿದೆ. ಮನೆ ಯೂಸಿಗೆ ಬೇಕಾಗತ್ತೆ, ಹಬ್ಬ ಆದಾಗ ಅಥವಾ ಬಾಗಿಲಿಗೆಲ್ಲ ಹಾಕಲಿಕ್ಕೆ ಬೇಕಾಗತ್ತೆ ಶೇಡಿ. ಹಾಗೆ ನಮ್ಮದು ಇಲ್ಲಿ ಪುಟ್ಟ ಒಂದು ಚಿಕ್ಕದಾಗ ನಾವು ನರ್ಸರಿ ಮಾಡ್ಕೊಂಡಿದ್ವಿ. ಮೆಣಸಿನ್ಕಾಯಿ ಸಸಿ ಇರುತ್ತಲ್ವ, ಮೆಣಸಿನ ಸಸಿ, ಅದನ್ನು ನೆಟ್ಕೊಂಡಿದ್ದೀವಿ. ಈ ಮೆಣಸನ್ನು ಇವತ್ತು ತೆಗೆದೆ ನಾನು. ಇಲ್ಲಿ ಸಸಿಗಳನ್ನು ಕೊಟ್ಟಿದ್ರಾಗಿತ್ತು. ಇದು ಏನಂತಂದ್ರೆ ಹೈಬ್ರಿಡ್ ದಾಲ್ಚಿನ್ನಿ ಸಸಿ ಅಂತ ಹೇಳಿ 10 ಕೊಟ್ಟಿದ್ರು. ಅದನ್ನು ಚಿಕ್ಕ ಚಿಕ್ಕ ಕೊಟ್ಟೆ ಒಳಗೆ ಇತ್ತಾಗಿತ್ತು. ಅದನ್ನು ನಾವು ಬೇರೆ ಕೊಟ್ಟೆ ಒಳಗೆ ಹಾಕಿ ತುಂಬಿಸಿ ಬೇರೆ ಮಣ್ಣನ್ನು ಹಾಕಿ ಇಟ್ಟಿದ್ವಿ. ಇದನ್ನು
ದೊಡ್ಡ ಕೊಟ್ಟೆ ಒಳಗೆ ಹಾಕಿ ಅದು ಫುಲ್ ಮಳೆ ಇರೋದ್ರಿಂದ ಅದು ತೋಟದಲ್ಲಿ ಮಧ್ಯದಲ್ಲಿ ಇತ್ತಾಗಿತ್ತು, ಆ ಕಡೆಯಿಂದ ಈ ಕಡೆಯಿಂದ ಫುಲ್ಲು ಕಳೆ ಬಂದಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಬೇಕಿದ್ರೆ ಇವಾಗ ಮೆಣಸಿನ ಸಸಿಗೆಲ್ಲ ನೀರು ಹಾಕಲಿಕ್ಕೆ ಬರ್ತಾರಲ್ಲ, ಆವಾಗಲೂ ಇದಕ್ಕೂ ಕೂಡ ನೀರು ಹಾಕಬೇಕು ಅಂತ ಹೇಳಿ ಇಲ್ಲಿಗೆ ತಂದು ಇಟ್ಕೊಂಡಿದ್ದೀವಿ. 10 ಸಸಿ ಉಂಟು. 3 ವರ್ಷಕ್ಕೇನೋ ದಾಲ್ಚಿನ್ನಿ ಬರುತ್ತಂತಪ್ಪ, ನೋಡಬೇಕು. ನೋಡಲಿಕ್ಕೆ ಇಷ್ಟು ಇವಾಗ ಚಿಕ್ಕ ಚಿಕ್ಕದಾಗಿದೆ, ಅದು ನೆಟ್ಟು ಆದಮೇಲೆ ನೋಡಬೇಕು ಅದಕ್ಕೆ ಯಾವ ಥರ ದಾಲ್ಚಿನ್ನಿ ಹಿಡಿಯುತ್ತೆ ಅಂತ ಹೇಳಿ. ಕೃಷಿ ಇಲಾಖೆಯಿಂದ ಕೊಟ್ಟಿರುವಂಥದ್ದಿದು. ಹಾಗೆ ಇಲ್ಲಿ ಅಮ್ಮ ಒಂದು ಬುಟ್ಟಿ ಸಗಣಿ ಹಾಕಿಟ್ಟಿದ್ದಾಳೆ. ಇದನ್ನು ಇಲ್ಲಿ ಈ ಥರ ಚಿಕ್ಕ ಚಿಕ್ಕ ಸಸಿಗಳಿರುತ್ತಲ್ವ, ಅಂದರೆ 3 ವರ್ಷದ ಕೆಳಗಿನ ಸಸಿಗಳಿರುತ್ತಲ್ಲ, ಅದಕ್ಕೆಲ್ಲ ನಾವು ಈಗ ದನಾಗಿ ಇಲ್ಲಿ ತಗೊಂಬರ್ತೀವಲ್ಲ, ಅದನ್ನು ಗುಡ್ಡೆ ಮೇಲೆ ಇರುವಂಥ ಸಗಣಿನೆಲ್ಲ ಹಾಕಿ ಇಡೀ ತೋಟಕ್ಕೆ 3 ವರ್ಷ ಚಿಕ್ಕದಾಗಿರುತ್ತಲ್ಲ, 3 ವರ್ಷದ ಕೆಳಗಿನ ಸಸಿಗಳಿಗೆಲ್ಲ ಕರಗಿಸಿ ಹಾಕ್ತೀವಿ. ಹಾಗೆ ಇಡೀ ಬಣ್ಣದ ಎಲ್ಲನೂ ಕಟ್ ಮಾಡಿ, ಸಾಂಗೆ ಆಗಿರ್ಬೋದು, ಕಳೆ ಆಗಿರ್ಬೋದು, ಕಾಳುಮೆಣಸಿನ ಕುಡಿ ಎಲ್ಲ ಈ ಸೈಡ್ ದರೆ ಹತ್ರ ತಂದು ರಾಶಿ ಮಾಡಿದ್ವಿ. ಯಾಕೆಂದರೆ ಇಲ್ಲೆಲ್ಲ ಅಡಿಕೆ ಕೊಯ್ಬೇಕಿದ್ರೆ ಅಷ್ಟು ದೊಡ್ಡ ರಾಶಿ ಒಳಗಡೆ ಬೀಳತ್ತಲ್ಲ, ಆವಾಗ ಅಡಿಕೆ ಸಿಗೋದಿಲ್ಲ ಅಂತ ಹೇಳಿ ಇಲ್ಲಿ ಒಂದೇ ಕಡೆ ರಾಶಿ ಮಾಡಿದ್ವಿ ಈ ಥರ ಫುಲ್ಲಾಗಿ ಸೈಡಿಗೆ. ಇಲ್ಲ ಯಾಕಂದರೆ ಇಲ್ಲಿ ದೊಡ್ಡ ಸಸಿ ಇಲ್ಲಲ್ಲ, ಅಲ್ಲೆಲ್ಲ ಅಡಿಕೆ ಬೀಳೋದಿಲ್ಲ ಅಂತ ಹೇಳಿ ಫುಲ್ಲು ದರೆ ಸೈಡಿಗೆ ರಾಶಿ ಮಾಡ್ಕೊಂಡಿದ್ವಿ. ಮಧ್ಯದಲ್ಲಿ ಬಣ್ಣದಲ್ಲಿ ಏನಾದರೂ ರಾಶಿ ಮಾಡಿದ್ರೆ ಅಡಿಕೆ ಅದ್ರ ಒಳಗಡೆ ಬಿದ್ದರೆ ಫುಲ್ಲು ಕೆಳಗೆ ಹೋಗಿಬಿಡತ್ತೆ, ಸಿಗೋದೇ ಇಲ್ಲ ಕೈಗೆ. ಹಾಗಾಗಿ ಎಲ್ಲನೂ ತಂದು ಒಂದೇ ಕಡೆ ರಾಶಿ ಮಾಡಿದ್ದೀವಿ. ಇಲ್ಲೆಲ್ಲ ತುಂಬ ದೊಡ್ಡ ರಾಶಿನೇ ಆಗಿಬಿಟ್ಟಿದೆ. ಸೌತೆಕಾಯಿ ಬಳ್ಳಿ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಎಳೆದು ಒಂದೇ ಕಡೆ ರಾಶಿ ಮಾಡಿಟ್ಟಿದ್ದೀವಿ. ಈಗ ಇಲ್ಲೆಲ್ಲ ಕಳೆ ತೆಗ್ದಾಗಿಲ್ಲ. ಇವತ್ತು ಬೇಗ ಹೋಗಬೇಕು. ಇವತ್ತು ನಾನು ಅಮ್ಮ ಇವತ್ತು ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇವತ್ತು ದೇವಸ್ಥಾನದಲ್ಲಿ ಕಾರ್ತಿಕ ಇರೋದ್ರಿಂದ ಬೇಗ ಹೋಗಿ ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ಇಲ್ಲೆಲ್ಲ ಕುಡಿಗಳ ಸ್ವಲ್ಪ ಕಡಿಮೆ. ಇನ್ನೊಂದು 4 ಬಣ್ಣಕ್ಕೆ ಕಾಳುಮೆಣಸಿನ ಕುಡಿಗಳಿದೆ. ಅದಕ್ಕಿಂತ ನೆಕ್ಸ್ಟ್ ಕುಡಿಗಳಿಗೆ ಬಿಡೋಕ್ಕೆ ಸ್ಟಾರ್ಟ್ ಆಗಿಲ್ಲ. ಯಾಕಂದರೆ 2 ವರ್ಷ ಆಯಿತು ನೆಟ್ಟು ಅಷ್ಟೇ. ಇಲ್ಲಿ 1, 2, 3 ಬಣ್ಣಕ್ಕಷ್ಟೇ ಇರೋದು ಅಷ್ಟೇ. ಆ ಕಡೆ ದರೆಗಿರೆಲ್ಲ ತುಂಬ ಫುಲ್ ತುಂಬ್ಕೊಂಡ್ಬಿಟ್ಟಿದೆ. ಮತ್ತು ಈ ಕಡೆದು ಕೂಡ ಎಲ್ಲನೂ ಕೂಡ ಕ್ಲೀನ್ ಮಾಡಬೇಕು. ನೋಡಿ, ಹುಲ್ಲಿಂದ ಏನು ಗೂಡು ಕಟ್ಟಿಬಿಟ್ಟಿದೆ ಈ ಥರ ನೋಡಿ, ಎಷ್ಟು ಚೆಂದ ಅಂತ ಹೇಳಿ. ಸೊ ಕಾಣಿಸ್ತಾ ಇರ್ಬೋದಾ ಎಷ್ಟು ಚೆಂದ ಈ ಥರ ಗೂಡೋದು. ಯಾವ ಥರ ಎಲೆ ಇತ್ತು ಅಂದರೆ ಇದಕ್ಕೆ ಈ ಥರ ಇತ್ತಾಗಿತ್ತು. ಅದು ಈ ಥರ ಇರೋ ಎಲೆನ ಎಷ್ಟು ಚೆಂದ ಮಾಡಿ ಹುಳ ಗೂಡು ಕಟ್ಟಿದೆ ಅಂತ ಹೇಳಿ. ಬ್ಯೂಟಿಫುಲ್ ಅಲ್ಲ. ಒಳಗಡೆ ಹುಳ ಇರಬಹುದು, ಗೊತ್ತಿಲ್ಲ. ಹಾಗೆ ಇಟ್ಟು ಅದಕ್ಕೇನು ತೊಂದರೆ ಮಾಡೋದು ಬೇಡ. ಹುಳ ಇದ್ದರೆ ಇರಲಿ ಅದು. ಈ ಎಲೆ ನೋಡ್ರಿ, ಮತ್ತು ಈ ಗೂಡು ನೋಡ್ರಿ, ಹಿಂಗೆ ಮಾಡಿದ್ದಾರೆ. ಪ್ರಕೃತಿ ವಿಸ್ಮಯ. ಇಷ್ಟು ಇದಲ್ಲ ಅಂದರೆ ಇಷ್ಟು ಹೈಟ್ ಈ ಥರ ಇರೋದನ್ನು ಅಷ್ಟು ಸೇರಿ ಒಂದೇ ಕಡೆ ಸೇರಿಸಿ ಈ ಥರ ರೌಂಡಾಗಿ ಬಾಲ್ ಥರ ಮಾಡೋದಂದರೆ ಈಸಿ ಅಲ್ಲಪ್ಪ. ಈ ಥರ ಸಿಕ್ಸಿಡ್ತೀನಿ, ಪಾಪ ಬದುಕೊಳ್ಳಿ ದೇವ್ರೆ. ಹುಳಗಿಳ ಇದ್ರೆ ನನ್ನ ಕೈಗೆ ಹತ್ತು ಬಿಡೋದು. ಇರಲಿ ಅದ ಇಲ್ಲಂಗೆಯ ಗೂಡು ಕೊಟ್ಟಿರೋದು ತುಂಬ ಕಾಣಿಸ್ತು. ಇದೇ ಗಿಡಕ್ಕೆ ಆಗಿರೋದು ಇದೆ. ಈ ಥರ ಎಲೆ ಇರುತ್ತಲ್ವ, ಅದಕ್ಕೆ ಕಟ್ಟಿರೋದು ಇದೆ. ಬುಡ ಸಮೇತ ಇದೆ. ಇದೇ ಥರದ್ದು ಮೊದಲು ಒಂದೇ ಸಿಕ್ಕಿರೋದು. ಇವಾಗ ನೋಡಿದರೆ ಕಳೆ ಕೀಳ್ತಾ ತುಂಬ ಸಿಕ್ತು. ಇಲ್ಲಿ 3 ತಗೊಂಡು ಬಂದಿದ್ದೀನಿ, ಬಾಕಿದೆಲ್ಲ ಹಾಗೆ ಇಟ್ಟಿದ್ದೀನಿ. ಇದೆ ಅಮ್ಮ ಇಲ್ಲಿ ಸಗಣಿನ ಕರಗಿಸಿ ಹಾಕ್ತಾ ಇದ್ದಾಳೆ. ಯಾಕಂದರೆ ಕಳೆ ತೆಗೆದಿರುವಷ್ಟು ಸಸಿಗೆ ಸೈಡಿಂದ ಸಗಣಿನ ಕರಡಿಸಿ ಹಾಕ್ತಾ ಹೋಗುವ ಅಂತ ಹೇಳಿ ಬುಟ್ಟಿಯಲ್ಲಿ ಒಂದು ತುಂಬಿಟ್ಟಿದ್ದಾಗಿತ್ತಲ್ಲ, ಅದನ್ನು ಕರಗಿಸಿ ಹಾಕ್ತಾ ಇದ್ದಾಳೆ. ಜಾಸ್ತಿ ದಪ್ಪ ಏನು ಮಾಡ್ಕೊತಾ ಇಲ್ಲ. ಯಾಕಂದರೆ ಹಾಗೆ ಸಗಣಿ ಹಾಕಿದ್ರೆ ಅದು ಫುಲ್ಲಾಗಿ ವಾರ್ಲೆ ಬಂದು ಅಥವಾ ಫುಲ್ಲಾಗಿ ಮಣ್ಣಾಗಿಬಿಡತ್ತೆ. ಒಂದು ಸ್ವಲ್ಪ ನೀರು ಹಾಕಿ ಈ ಥರ ನೀರು ಮಾಡಿ ಹಾಕಿದ್ರೆ ಸಗಣಿಗೆ ಕರೆಕ್ಟಾಗಿ ಅಡಿಕೆ ಸಸಿಗಳಿಗೆಲ್ಲ ತಾಗತ್ತೆ. ಈ ಚಿಕ್ಕ ಸಸಿಗಳಿಗೆ ಮಾತ್ರ ನಾವು ಈ ಥರ ಮಾಡಿ ಹಾಕೋದು. ಅಂದರೆ ಮೇಲಿಂದ ಕೆಳಗೆ ತನಕ ಎಷ್ಟು ಅಡಿಕೆ ಸಸಿ ಇದು ಚಿಕ್ಕದು ಅವಕ್ಕೆಲ್ಲ ಹಾಕ್ತಾ ಹೋಗೋದು. ಮತ್ತು ಮುಗೀತು ಅಷ್ಟು ಅಂತಂದ್ರೆ ಮತ್ತೆ ರಿಟರ್ನ್ ಆಗಿ ಬರೋದು. ಹೀಗೆ ಆಗಿ ವರ್ಷಕ್ಕೆ 2 ಸಲ ಆಗುತ್ತೋ, ಅಂದರೆ 2 ಸಲ ಸಗಣಿ ಸಿಗುತ್ತೋ, ಎಷ್ಟಾಗುತ್ತೋ ನಮ್ಮ ಕೈಲಿ ಮಾಡಲಿಕ್ಕೆ ಅಷ್ಟು ಸಲನ ನಾವು ಹಾಕೋದು. ಸೊ ಇನ್ನು ಎಷ್ಟು ಜನ ಇದೆ ಅಷ್ಟು ಸಸಿಗಳಿಗೆ ಎಷ್ಟಾಗುತ್ತೋ ಹಾಕೋದು. ಫುಲ್ ಹೊಟ್ಟೆ ತುಂಬಿಸ್ಕೊಂಡು ಇಲ್ಲಿ ನಿಂತ್ಕೊಂಡಿದ್ದಾರೆ. ಇನ್ನೇನು ಮನೆ ಹೋಗೋಕ್ಕೆ ಟೈಮ್ ಆಯಿತು ಅಂತೇಳಿ ನಮಗೆ ಹೇಳೋಕೆ ಬಂದಿದ್ದಾರೆ. ಇನ್ನೇನು ಹೋಗುವ, ಹೊಟ್ಟೆ ತುಂಬಿತು ನಮ್ಮದು ಅಂತ ಹೇಳಿ. ಬನ್ನಿ ದೇವ್ರೆ, ಘಟ್ಟನೆ ಆಗ್ತೈತಲ್ಲಪ್ಪ. ಇವರು ಮನೆಗೆ ಹೋಗೋದಿಲ್ಲ ಅಂದರೆ ಬರ್ರಿ
ಇವ್ರದ್ದು ಎಷ್ಟು ಮಾಡಿದ್ರು ಹೊಟ್ಟೆ ತುಂಬುವುದಿಲ್ಲ ಅನಿಸುತ್ತೆ. ಗೇಟ್ ಹತ್ರ ಬರ್ತಾ ಬರ್ತಾ ಇನ್ನು ಜಾಸ್ತಿ ತಿನ್ನಬೇಕು ಅನಿಸುತ್ತೇನ. ಇವಳು ಸಣ್ಣವಳು ಪಾಪ ಏನೂ ಗೊತ್ತಾಗೋದಿಲ್ಲ. ಅಮ್ಮ ಹೋಗಿದ ತಕ್ಷಣ ಇವಳು ಅಮ್ಮನ ಹಿಂದೆ ಹೋಗೋದು. ಹೊಟ್ಟೆ ತುಂಬುವುದಿಲ್ಲ, ಲೆಕ್ಕನೇ ಇಲ್ಲ. ಇವಳು ನಮ್ಮ ಕುಟುಂಬದಲ್ಲಿ ದೊಡ್ಡವಳು, ಅಂದರೆ ಮಹಾರಾಣಿ ಇದ್ದಂಗೆ. ಒಂದು ಕೋಡು ಉಂಟು, ಎಲ್ಲರಿಗೂ ಹೆದರಿಸ್ಕೊಂಡಿದ್ದಾಳೆ. ಬಾರೇ, ಇವತ್ತು ಬೇಗ ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಅಮ್ಮನ ಕೆಲಸದಿಂದ ಬರ್ಬೇಕಾದ್ರೆ ವೇಷ ಹೇಗಿರುತ್ತೆ ಅಂತ ಹೇಳಿ. ಅಪ್ಪ ಬರ್ತಾ ಇದ್ದಾರೆ. ಈಗ ಹೋಗಿ ಕಾರ್ತಿಕಕ್ಕೆ ಹೋಗಬೇಕು. ಹಾಗಾಗಿ ಬೇಗ ಹಾಗೆ ದನಕ್ಕೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವರಿಗೂ ಹೋಗಿ ಎಲ್ಲೋಯ್ತು ಇಲ್ಲ, ದನಗಳಿಗೂ ಬೇಗ ಕರ್ಕೊಂಡೋಗಿ ಅವಳಿ ಕಟ್ಟಿ ಹಾಲಿನೆಲ್ಲ ಕರೆದು ಹೋಗಬೇಕು ದೇವಸ್ಥಾನಕ್ಕೆ. ಹಾಗಾಗಿ ಇವತ್ತೊಂದು 4:15ಗೆ ಹೋಗ್ತಾ ಇದ್ದೀವಿ ಮನೆಗೆ. ಅಷ್ಟೇ, ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಾರ್ತಿಕ ಹೇಗಾಗತ್ತೆ ಅಂತ ಹೇಳಿ ನೋಡುವ, ಆಯಿತಾ? ಬನ್ನಿ. ಎಲ್ಲರೂ ಹೋಗ್ತಾ ಇದ್ದಾರೆ ಸಾಲಿಗೆ.